ಟೆಕ್ಸ್ಟೈಲ್ಗೆ ಬೇಕಾಗಿರೋದು ಹತ್ತಿ, ಕಾಟನ್. ಸೊ ಇದು ಮೊದಲನೇ ಪ್ಲ್ಯಾಂಟ್. ಸೊ ಅವರ ಟೆಕ್ಸ್ಟೈಲ್ ಮಷಿನರಿಯ ಪ್ರೊಟೋಟೈಪ್ ಇದು. ಆಮೇಲೆ ಟೆಕ್ಸ್ಟೈಲ್ ಮಷಿನರಿ ಓಲ್ಡ್ ಒನ್ ಸ್ಟಾರ್ಟಿಂಗ್ ಮಾಡಿದ್ದು. ಸೊ ಇದು ಮಷಿನ್, ಟೊಯೋಟಾದು ಟೆಕ್ಸ್ಟೈಲ್ ಮಷಿನರಿ. ಟೊಯೋಟಾದ ಮೊದಲು ಟೆಕ್ಸ್ಟೈಲ್ ಬಿಸ್ನೆಸ್ನಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಅವರ ಟೆಕ್ಸ್ಟೈಲ್ ಮಷಿನ್. ಟೊಯೋಟಾದವರು ಫಸ್ಟ್ ಫೇಸ್ ಕನ್ವರ್ಷನ್ ಫ್ರಮ್ ಟೆಕ್ಸ್ಟೈಲ್ ಮಷಿನರಿ ಟು ಆಟೋಮೊಬೈಲ್. ಇದು ಅವರ ಮೊದಲನೇ ಪ್ರೊಟೋಟೈಪ್ ಅಂತಂದರೆ ಕಟ್ಟಿಗೆಯಿಂದ ಮಾಡಿರ್ತಾರೆ. ಸೊ ಸ್ಟೀಲ್ ಮೆಟಲ್ಸ್ ಅದನ್ನ ಫ್ರೇಮ್ ಎಲ್ಲ ರೆಡಿ ಮಾಡಿ. ಇದು ಫಸ್ಟ್ ವೆಹಿಕಲ್ ಔಟರ್ ಬಾಡಿ. ಸೊ ಅದಕ್ಕೆ ಬೇಕಾದಂಥ ಪಾರ್ಟ್ಸ್ ರೆಡಿ ಮಾಡೋಕ್ಕೆ ಕ್ಯಾಸ್ಟಿಂಗ್ಸ್. ಸೊ ಒಂದು ವೆಹಿಕಲ್ಗೆ ಬೇಕಾಗುವಂತಹ ಡಿಸೈನು ಅದರ ಬಗ್ಗೆ ಈ ಮ್ಯೂಸಿಯಮಲ್ಲಿ ತೋರಿಸಿದ್ದಾರೆ. ಇದು ಅವರ ಫಸ್ಟ್ ಕಮರ್ಷಿಯಲ್ ವೆಹಿಕಲ್. ಇದು ಫಸ್ಟ್ ಪ್ಯಾಸೆಂಜರ್ ಕಾರ್ 1936 ರೆಡಿ ಮಾಡ್ತಾರೆ. So this one is first manufacturing plant in Toyota Aichi Prefecture. ಕಾರ್ ಬಿಡಿ ಪಾರ್ಟ್ಸ್. ಸೊ ಫಸ್ಟ್ ಬಾಡಿ ಬರ್ತದೆ, ಫಸ್ಟ್ ಬಾಡಿ ಅದು ಬಾಡಿ ಅಂತಾರೆ. ಸೊ ಇದು ವೀಲ್ಸು, ಇಂಜಿನ್, ಅದು ಫಸ್ಟ್ ಇದೆಲ್ಲ ಇದೆಲ್ಲ ಇಂಜಿನ್. ಇದು ಇಂಜಿನ್, ಅದು ಕಾಣ್ತದೆ, ಅದು ಇಂಜಿನ್. ಅದು ಸ್ಟೀರಿಂಗ್ ವೀಲ್, ಶಾಫ್ಟ್, ಅದು ಗೇರ್ ಬಾಕ್ಸು, ಅದು ಗೇರ್ ಬಾಕ್ಸ್. ಅದು ಇನ್ನೂ ಸ್ವಲ್ಪ ಕಪ್ಲಿಂಗ್ ಇದೆ, ಹಿಂಗೆ ಬರುತ್ತೆ. ರೇರ್ ವೀಲ್ಸು, ಇದು ಟ್ಯಾಂಕ್, ಸಪ್ರೇಟಾಗಿ ಇಂಜಿನ್ ಅಂದರೆ ಹಿಂಗಿರುತ್ತೆ. ಇಂಜಿನ್ ಇದು ಇಂಜಿನ್.
ಇವಾಗ ಇದನ್ನು ಇಂಜಿನ್ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಕ್ರ್ಯಾಂಕ್ ಶಾಫ್ಟ್ ಅದು ಪಿಸ್ಟನ್ ಕಟ್ ಸೆಕ್ಷನ್ ಇಟ್ಟಿದ್ದಾರೆ ಅಲ್ಲಿ. ಪಿಸ್ಟನ್ ಸಿಲಿಂಡರ್ ಸ್ಟಾರ್ಟರ್ ಅಂತಾರೆ. ಇದು ಸ್ಟಾರ್ಟರ್. ಇದು ಎಕ್ಸಾಸ್ಟ್ ಮ್ಯಾನಿಫೋಲ್ಡ್. ಇದು ಸೊ ಇವೆಲ್ಲ ಟೊಯೋಟಾದ ಫಸ್ಟ್ ಮಾಡಲು. ಇದು ಫಸ್ಟ್ ಪ್ಯಾಸೆಂಜರ್ ಕಾರು, ಫಸ್ಟ್ ಕಮರ್ಷಿಯಲ್ ವೆಹಿಕಲ್ಲು. ಸೊ ಆಫ್ಟರ್ ನೆಕ್ಸ್ಟ್ ಒನ್, ಸೊ ದಿಸ್ ಇಸ್ ಕ್ರೌನ್. ನೆಕ್ಸ್ಟ್ ಪ್ಯಾಸೆಂಜರ್ ವೆಹಿಕಲ್. ನಮ್ಮ ಕಡೆ ಅಂಬಾಸಿಡರ್ ಕಾರ್ ಇದ್ದಂಗಿದೆ, ಸೇಮ್ ಲುಕ್ಸ್ ಲೈಕ್ ಕ್ರೌನ್. ಸೊ ದಿಸ್ ಒನ್ ಇಸ್ ಕೊರೋಲಾ. ಒನ್ ಟೈಮಲ್ಲಿ ಫೇಮಸ್ ಮಾಡಲು ಟೊಯೋಟಾದಲ್ಲಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೊಯೋಟಾ ಮಾಡಲ್ಸ್. ಈ ಮ್ಯೂಸಿಯಂ ಜಪಾನಲ್ಲಿ ಎಲ್ಲಿದೆ ಎಂಬುದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ಈ ಮ್ಯೂಸಿಯಮ್ಮು ಐಚಿಕೆನ್ ನಗೋಯಾ ಅನ್ನೋ ಸ್ಥಳದಲ್ಲಿದೆ. ಟೊಯೋಟಾದವರು ಟೆಕ್ಸ್ಟೈಲ್ ಮಷಿನರಿಯಿಂದ ಆಟೋಮೊಬೈಲ್ಗೆ ಯಾವ ರೀತಿ ಕನ್ವರ್ಟ್ ಆದರು ಅನ್ನೋದ್ರ ಬಗ್ಗೆ ಈ ಮ್ಯೂಸಿಯಂನಲ್ಲಿ ಕೊಟ್ಟಿರುತ್ತಾರೆ. ನೀವು ಹೋಗಿ ನೋಡಬಹುದು. ಇದು ಟೊಯೋಟಾದ ಫಸ್ಟ್ ಜನ್ರೇಷನ್ ಹೈಬ್ರಿಡ್ ವೆಹಿಕಲ್, ಅಂದರೆ ಗ್ಯಾಸ್ ಮತ್ತು ಎಲೆಕ್ಟ್ರಿಕ್ನಿಂದ ರನ್ ಆಗುತ್ತೆ. 1990ಸಲ್ಲೇ ಮಾಡಿದ್ದಾರೆ ಇದನ್ನವರು. ಸೊ ಇದು ಟೊಯೋಟಾದು ನೆಕ್ಸ್ಟ್ ಮಾಡಲ್, ಹೈಡ್ರೋಜನಿಂದ ರನ್ ಆಗುತ್ತೆ. ಇದು ಜಪಾನಲ್ಲಿ ಮಿರಾಯಿ ಅಂತ ಹೆಸರಿಂದ ಕರೀತಾರೆ. ಇದು ಟೊಯೋಟಾದು ಹೈಡ್ರೋಜನಿಂದ ರನ್ ಆಗುತ್ತೆ. ಇದೇ ಥರ ವೆಹಿಕಲ್ನ ಇಂಡಿಯಾದಲ್ಲಿ ಇವಾಗ ಲಾಂಚ್ ಮಾಡ್ತಾ ಇದ್ದಾರೆ. ಆದರೆ ಬಾಡಿ ಡಿಫ್ರೆಂಟು, ಕಾನ್ಸೆಪ್ಟ್ ಮಾತ್ರ ಸೇಮು. ಸೊ ಬೇರೆ ನೇಮಿಂದ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಈ ಸಣ್ಣ ವಿಡಿಯೋದಲ್ಲಿ ಟೊಯೋಟಾದವರು ಹೇಗೆ ಟ್ರಾನ್ಸ್ಫರ್ ಆದರು, ಸೊ ಟೆಕ್ಸ್ಟೈಲ್ ಮಷಿನರಿಯಿಂದ ಆಟೋಮೊಬೈಲಿಗೆ ಅಂತ ನಾನು ಸಂಕ್ಷಿಪ್ತವಾಗಿ ತೋರಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಜೈ ಹಿಂದ್.